Hi, myself Dashmi. Welcome to the first episode of Grade 10 Finish Line Focus. We have a special guest, Mrs. Amrita V. Holla, psychologist. Namaste. Myself is Amrita V. Holla. I have done my diploma in childhood education and special education, and I have also completed MSc in psychology. Yes, actually grade 10 ಮಕ್ಕಳು ಟೀನೇಜ್ ಅಲ್ಲಿ ಇರ್ತಾರೆ. ಅವರು ಅಪ್ಪ ಅಮ್ಮ ಮಾತು ಕೇಳದೇ ಇಲ್ಲ. What is the main reason for that? Okay. ಟೀನೇಜ್ ಅಂದ್ರೆ ಯೂಶುವಲಿ 13 to 18, 19 ಆ ತರ ಏಜಸ್ಗೆ ಟೀನೇಜ್ ಅಂತೀವಿ. ಟೀನೇಜ್ ಅಲ್ಲಿ ಎಸ್ಪೆಷಲಿ ಏನಾಗತ್ತೆ ಅಂದ್ರೆ ಸಡನ್ಲಿ ಅವ್ರಿಗೆ ಫಿಸಿಕಲ್ ಚೇಂಜ್ ಆಗತ್ತೆ, ಬಾಡಿಲಿ ಚೇಂಜ್ ಆಗತ್ತೆ, ಹಾರ್ಮೋನಲ್ ಸರ್ಜ್ ಆಗತ್ತೆ. ಸೊ ಅವ್ರದ್ದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ಟೀನೇಜರ್ಸ್ ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಪೇರೆಂಟ್ ಮನ್ಸಲ್ಲಿ ಮಕ್ಕಳು ಹೇಗಿರ್ತಾರೆ, ಯಾವಾಗ್ಲೂ ಚಿಕ್ಕ ಮಕ್ಕಳು ಒಂದ್ ರೂಪದಲ್ಲೇ ಇರ್ತಾರೆ ಮಕ್ಕಳು. ಬಟ್ ಟೀನೇಜ್ ಅಲ್ಲಿ ಮಕ್ಕಳು ಏನ್ ತಿಳ್ಕೊಂಡಿರ್ತಾರೆ, ನಾವು ಬೆಳೆದಿದ್ದೀವಿ, ಅವ್ರಿಗೆ ಯಾವಾಗ್ಲೂ ಅವ್ರದ್ದು ಐಡೆಂಟಿಟಿ ಅಂತ ಒಂದು ರೂಪಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇನ್ ಫಾರೆಸ್ಟ್ ಅಲ್ಲಿ ನೋಡ್ಬೇಕಂದ್ರೆ ನಾವ್ ಯಾವಾಗ್ಲೂ ಲಯನ್ ನ ಕಾಡಿನ ರಾಜ ಅಂತೀವಿ. ಯಾಕಂದ್ರೆ ಲಯನ್ ಐಡೆಂಟಿಫೈ ಹಿಮ್ಸೆಲ್ಫ್ ಆಸ್ ಅ ಕ್ರೂಯಲ್ ಅಂಡ್ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಎನಿಮಲ್. ಪವರ್ ಬರುತ್ತೆ ಟೀನೇಜ್ ಅಂದ್ರೆ. ಸೊ ಎಲ್ಲಾ ಟೀನೇಜರ್ಸ್ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ, ಓಕೆ ಅಡಲ್ಟ್ ಅಂದ್ರೆ ಪವರ್. ಯಾಕಂದ್ರೆ ನಾವು ಚಿಕ್ಕಂದಿಂದ ಅವರು ಅಪ್ಪ ಇಲ್ಲ ಅಮ್ಮನ್ನ ನೋಡ್ತಾ ಇರ್ತಾರೆ. ಹೇಗಂದ್ರೆ ಏನಾದ್ರೂ ತಪ್ಪು ಮಾಡಿದ್ರು ಅವ್ರಿಗೆ ಅಪ್ಪ ಅಮ್ಮನ ಕೈಯಿಂದ ಬೈಗುಳ ಇಲ್ಲ, ಅವ್ರಿಗೆ ಕೆಲವು ಸಮ್ ಹಿಟ್ ಮಾಡೋದು ಎಲ್ಲ ಆಗ್ತಾ ಇರತ್ತೆ. ಸೊ ಅವ್ರೇನ್ ನಮ್ ಪೇರೆಂಟ್ಸ್ ಏನ್ ತಿಳ್ಕೊಂಡು ಅದನ್ನ ಮಾಡ್ತಿರ್ತಾರಂದ್ರೆ, ಈ ತರ ಮಾಡಿದ್ರೆ ನಾವು ಮಕ್ಳಿಗೆ ಬುದ್ಧಿ ಹೇಳ್ತಾ ಇದ್ದೀವಿ, ಮಕ್ಕಳನ್ನ ಬಂದ್ಬಿಟ್ಟು ನಾವು ತಿದ್ದುತ್ತಾ ಇದ್ದೀವಿ ಅಂತ ಒಂದು ಮನೋಭಾವನೆಯಲ್ಲಿ ಈ ತರ ಮಾಡ್ತಾ ಇರ್ತಾರೆ. ಮಕ್ಕಳು ಅದೇ ರೀತಿ ಅದನ್ನ ಪರ್ಸೀವ್ ಮಾಡೋದಿಲ್ಲ. ಅವ್ರ ತಲೆಯಲ್ಲಿ ಏನ್ ಬರುತ್ತೆ, ಸಮ್ ಟೈಮ್ಸ್ ನಾನ್ ಚಿಕ್ಕವಳಿದ್ದೀನಿ, ಫಿಸಿಕಲಿ ವೀಕ್ ಇದ್ದೀನಿ, ಅದಕ್ಕಾಗಿ ಈ ತರ ಮಾಡ್ತಿದ್ದಾರೆ. ಒನ್ಸ್ ಐಲ್ ಗ್ರೋನ್ ಅಪ್ ಐಲ್ ಆನ್ಸರ್ ಬ್ಯಾಕ್ ದೆಮ್, ಐಲ್ ಟೇಕ್ ಸ್ಟ್ಯಾಂಡ್ ಅಂತ ಬಂದಿರುತ್ತೆ ಅವ್ರಿಗೆ. ಸೊ ಅವ್ರಿಗೆ 10th ಟೀನೇಜ್ ಬರ್ತಾ ಇದ್ದಾಗ ಅವ್ರಿಗೆ ಒಂದು ಐಡೆಂಟಿಟಿ ಪ್ರಾಬ್ಲಮ್ ಬರುತ್ತೆ. ನಾನೀಗ ಗುರುತಿಸ್ಕೋಬೇಕು, ನಾನೀಗ ಬಾಯ್ಗಂದ್ರೆ ನಾನೀಗ ಸ್ಟ್ರಾಂಗ್ ಮೆನ್ ಆಗಿ ಗುರುತಿಸ್ಕೋಬೇಕು, ಹುಡುಗಿರ್ಗಾದ್ರೆ ನಾನೊಂದು ಸ್ಟ್ರಾಂಗ್ ವುಮೆನ್ ಆಗಿ ಗುರುತಿಸ್ಕೋಬೇಕು ಅಂತ ಈ ತರ ಇರುತ್ತೆ. ಸೊ ಆಗ ಏನಾಗುತ್ತೆ, ಅಪ್ಪ ಅಮ್ಮ ಸ್ಟಿಲ್ ಅವ್ರನ್ನ ಸೇಮ್ ಹೌ ದೇ ಟ್ರೀಟೆಡ್ ದೆಮ್ ಇನ್ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅದೇ ತರ ಇಲ್ಲಿ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ದೇಲ್ ಗೆಟ್ ಇರಿಟೇಟೆಡ್. ನನ್ಗೆ ಯಾಕೆ ಹೇಳ್ತಾ ಇದಾರೆ ಇವರು, ನನ್ಗೆ ಇದು ಗೊತ್ತಿದೆ, ನನ್ಗೆ ಇವರು ಆರ್ಡರ್ ಮಾಡ್ತಾ ಇದ್ದಾರೆ, ನನ್ನನ್ನ ಸಪ್ರೆಷನ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಸ್ಕೂಲ್ಸ್ ಅಲ್ಲೂ ಅಷ್ಟೇ. ಸೊ ಅವ್ರಿಗೆ ಏನಾಗತ್ತೆ, ದೇ ವಿಲ್ ನಾಟ್ ಟೇಕ್, ಅವ್ರಿಗೆ ಏನ್ ಬುದ್ಧಿವಾದ ಹೇಳ್ತಿದ್ದಾರೆ ಟೀಚರ್ಸ್, ಅದನ್ನ ಅದೇ ವೇ ಅಲ್ಲಿ ತಗೊಳಲ್ಲ ಅವರು. ಅವ್ರ ತಲೆ ಏನಿರುತ್ತೆ ಯಾವಾಗ್ಲೂ ಬಂದ್ಬಿಟ್ಟು, ಸೊ ವಿ ಆರ್ ಗ್ರೋನ್ ಅಪ್, ನಮ್ಗೆ ಗೊತ್ತಿದೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿ. ಸೊ ದೇ ಟೆಂಡ್ ಟು ಇರಿಟೇಟ್ ಮೋರ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಇದಕ್ಕೆ ಸೊಲ್ಯೂಷನ್ ಏನು? ಓಕೆ, ಸೊಲ್ಯೂಷನ್ ಅಂದ್ರೆ ನಾವೀಗ ಪೇರೆಂಟಿಂಗ್ ಅಲ್ಲಿ ಬರೋಣ. ಫಸ್ಟ್ ಪಾರ್ಟ್ ಪೇರೆಂಟಿಂಗ್ ಸೊಲ್ಯೂಷನ್. ಪೇರೆಂಟಿಂಗ್ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಅಂತ ಪೇರೆಂಟಿಂಗ್ ಅಂತ ಒಂದು ಕೆಲಸ ನಿಮ್ಗೆ ಮ್ಯಾನುವಲ್ ಜೊತೆ ಬರಲ್ಲ, ನೀವಾಗೆ ಕಲ್ತ್ಕೊಂಡ್ ಮಾಡ್ಬೇಕು. ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಏನಂದ್ರೆ, ತುಂಬಾ ಇನ್ಫಾರ್ಮೇಶನ್ ಹೊರಗಡೆ ಅವೈಲೇಬಲ್ ಇದೆ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಹೆಂಗೆ ಗುಡ್ ಪೇರೆಂಟಿಂಗ್ ಮಾಡ್ಬೋದು ಅಂತ ತಿಳ್ಕೊಬಹುದು. ಬಟ್ ನಾನೊಂದ್ ಸ್ವಲ್ಪ ಪೇರೆಂಟಿಂಗ್ ಬಗ್ಗೆ ಇಲ್ಲಿ ಹೇಳ್ಬೇಕು ಅನ್ಕೊಂಡಿದೀನಿ. ಸಮ್ ಪೇರೆಂಟ್ಸ್ ಇರ್ತಾರೆ ನೌ ಡೇಸ್. ಏನಾಗಿದೆ, ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು, ಇಲ್ಲ ಹಳ್ಳಿಗಳಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ಬೋತ್ ದ ಪೇರೆಂಟ್ ಅವ್ರು ಕೆಲಸ ಮಾಡ್ತಾರೆ, ಇಬ್ರು ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ. ಅವಾಗ ಏನಾಗತ್ತೆ, ಮಕ್ಳಿಗೆ ಟೈಮ್ ಕೊಡಕ್ಕೆ ಅಜ್ಜ ಅಜ್ಜಿ ಇರ್ತಾರೆ, ಇಲ್ಲಾಂದ್ರೆ ಯಾರು ಇರಲ್ಲ. ಬಟ್ ಕೆಲ್ಸಕ್ಕೆ ಹೋಗೋ ಪೇರೆಂಟ್ಸ್ಗೆ ಏನಾಗತ್ತೆ, ಗಿಲ್ಟ್ ಇರುತ್ತೆ, ನನ್ ಮಕ್ಳಿಗೆ ನಾನ್ ಚೆನ್ನಾಗಿ ಟೈಮ್ ಕೊಟ್ಟಿಲ್ಲ, ಅವ್ರ ಜೊತೆ ಅವ್ರಿಗೆ ಬೇಕಿದ್ದದ್ ನನ್ ಕೊಡ್ಸಕ್ಕಾಗಿಲ್ಲ. ಅವ್ರು ಏನ್ ಮಾಡ್ತಾರ, ಆ ಗಿಲ್ಟ್ಗೋಸ್ಕರ ಅದನ್ನ ಪರ್ಮಿಸಿವ್ ಪೇರೆಂಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಗಿಲ್ಟ್ ಟ್ರಿಪ್ ಹೇಗಾಗಿರುತ್ತೆ ಅಂದ್ರೆ, ಮಕ್ಕಳನ್ನ ಜಾಸ್ತಿ ಬೈಯಕ್ಕೂ ಹೋಗಲ್ಲ, ಅವರು ಜಾಸ್ತಿ ಸ್ಟ್ರಿಕ್ಟ್ ಮಾಡಕ್ಕೂ ಹೋಗಲ್ಲ. ಈ ತರ ಬಂದಾಗ ಏನಾಗತ್ತೆ, ಮಕ್ಕಳಲ್ಲಿ ಅವ್ರಿಗೆ ಈಗೋ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಓಕೆ, ನಾನು ಏನ್ ಮಾಡಿದ್ರು ನಡೆಯತ್ತೆ ಮನೆಯಲ್ಲಿ ಅಂತ ಬರುತ್ತೆ. ಇನ್ನೊಂದು ಅಥೋರಿಟೇರಿಯನ್ ಪೇರೆಂಟ್ ಬರುತ್ತೆ. ಇಲ್ಲೇನಾಗತ್ತೆ, ಪೇರೆಂಟ್ ಬಂದ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ವಾಮ್ತ್ ಕೊಡೋದೇ ಇಲ್ಲ, ಎಲ್ಲದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾ ಇರ್ತಾರೆ. ಮಕ್ಕಳು ಕೇಳ್ತಾರೆ ಸಮ್ ಟೈಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಬಟ್ ಏನಾಗತ್ತೆ, ಕೇಳ್ತಾ ಅವ್ರಿಗೆ ಅದೇ ಆಸ್ ಯು ಸೆಡ್, ಟೀನೇಜ್ ಬಂದಾಗ ಅವ್ರಿಗೆ ನಾನ್ ಯಾಕೆ ಕೇಳ್ಬೇಕು, ಅವ್ರು ಭಯದಿಂದ ಕೇಳ್ತಿರ್ತಾರೆ. ಅಮ್ಮ ಬೈತಾರೆ ನಾನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ, ಅಮ್ಮ ಹೊಡಿತಾರೆ, ಇಲ್ಲ ನಂಗೆ ಪನಿಷ್ಮೆಂಟ್ ಸಿಗುತ್ತೆ. ಪನಿಷ್ಮೆಂಟ್ ನವ್ರು ರಿಇನ್ಫೋರ್ಸ್ಮೆಂಟ್ ಆಗಿ ನಮ್ ಪೇರೆಂಟ್ ಯೂಸ್ ಮಾಡ್ತಾ ಇರತ್ತೆ, ಸಿಗುತ್ತೆ, ಆ ಭಯಕ್ ಮಾಡ್ತಿರ್ತಾರೆ. ಬಟ್ ಒನ್ಸ್ ದೇ ಎಂಟರ್ ಇನ್ ಟು ಅ ಟೀನೇಜ್, ಅವ್ರಿಗೆ ಆ ಭಯ ಹೊರಟೋಗುತ್ತೆ. ಏನ್ ಮಾಡ್ತಾರೆ, 2 ಹೊಡಿತಾರ, ನಂಗೆ ತಡೆದ್ ನಿಲ್ಸಕ್ ಸಾಧ್ಯ ಇದೆ, ಅವ್ರಿಗೆ 2 ಮಾತಾಡಕ್ ಸಾಧ್ಯ ಇದೆ. ಅಲ್ಲಿ ಅವ್ರು ಏನಾಗ್ತಾರೆ, ಅವ್ರು ಅಷ್ಟು ದಿವಸ ಮಾಡ್ಕೊಂಡ್ ಬಂದಿದ್ದು ಫಾಲೋ ಮಾಡ್ಕೊಂಡ್ ಬಂದಿದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಲ್ಲಿ ಬಂದವರು ಅದರಲ್ಲಿ ರೆಬೆಲ್ ಆಗೋ ಚಾನ್ಸಸ್ ಇದೆ. ರೆಬೆಲ್ ಯಾಕೆ ಹಾಕ್ತಾರೆ ಅಂದ್ರೆ, ಅದೇ ಇಷ್ಟ ದಿವಸ ಫಾಲೋ ಮಾಡ್ದಲ್ವಾ, ಈ ರೂಟ್ ನನ್ಗೆ ಬೋರ್ ಆಗೋಯ್ತು, ಎಷ್ಟ್ ದಿವಸ ಅಮ್ಮ ಅಪ್ಪ ಹೇಳಿದ್ದನ್ನೇ ಕೇಳ್ಕೊಂಡಿರೋದು, ಟೀಚರ್ಸ್ ಹೇಳಿದ್ದನ್ನೇ ಕೇಳ್ಕೊಂಡಿರೋದು, ನನ್ಗೇನ್ ಇಷ್ಟ ಇದೆ ಅದನ್ನ ಮಾಡೋಣ ಅಂತ ಹೇಳಿ
10th ಬಂದಾಗ ಅದು ಕ್ರೂಷಿಯಲ್ ಪಾಯಿಂಟ್ ಯಾವ್ದಾಗಿರುತ್ತೆ ಗೊತ್ತಾ, ಅದ್ರಲ್ಲಿ 10th, ಅದೇ ಬ್ಯಾಡ್ ನ್ಯೂಸ್. ಆ 10th ಬಂದಾಗ ಅವ್ರು ಏನಾಗಿರ್ತಾರೆ, ಅಲ್ಲಿ ಬಂದು ಅವ್ಳು ಎಡವಿ ಬೀಳ್ತಾರೆ. ಸೊ ದ ಬೆಸ್ಟ್ ವೇ ಆಫ್ ಪೇರೆಂಟಿಂಗ್ ನನ್ ಪ್ರಕಾರ ಏನಂದ್ರೆ, ನೀವು ಸ್ಟ್ರಿಕ್ಟ್ ಇರೋ ಜಾಗದಲ್ಲಿ ಸ್ಟ್ರಿಕ್ಟ್ ಇರಬೇಕು. ಅಂದ್ರೆ ಹೆಂಗಿರ್ಬೇಕಂದ್ರೆ, ಲೈಕ್ ಕೆಲವೊಂದು ರೂಲ್ಸ್ ಅಂಡ್ ನಮ್ ಸೊಸೈಟಿ ಹೆಂಗ್ ಫಾರ್ಮ್ ಆಗಿದೆ, ದೇರ್ ಆರ್ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನಾವು ಅದಕ್ಕೆ ನಾವು ಫಾಲೋ ಮಾಡ್ಬೇಕು, ಕೋಡ್ಸ್ ಇದೆ, ಅದೆಲ್ಲ ಇದೆ. ಸೊ ಆ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವ್ ಯಾವಾಗ್ಲೂ ಫಾಲೋ ಮಾಡ್ಬೇಕು ಅಂತ ಮಕ್ಳಿಗೆ ಹೇಳ್ಕೊಡ್ಬೇಕು. ಅವ್ರಿಗೆ ಯಾವ ರೂಟ್ ಗುಡ್, ಯಾವ ರೂಟ್ ಬ್ಯಾಡ್ ಅದನ್ನ ಮನವರಿಕೆ ಮಾಡಿಸ್ಕೋಬೇಕು. ಬಟ್ ಅದೇ ತರ ಅವ್ರೇನಾದ್ರು ಕಷ್ಟ, ಎಲ್ರು ತಪ್ಪು ಮಾಡ್ತಾರೆ. ಇವನ್ ಆಸ್ ಅ ಪೇರೆಂಟ್ ನಾವು ಎಡವಿದ್ದೀವಿ ಚಿಕ್ಕವರಿದ್ದಾಗ. ಬಂದು ನಿಮ್ಮ ಹತ್ರ ಹೇಳ್ಕೊಂಡಾಗ ವಿದೌಟ್ ಜಡ್ಜ್ಮೆಂಟ್ ಅವ್ರ ಮಾತನ್ನ ಸ್ವಲ್ಪ ಹೊತ್ತು ಕೇಳಿ, ಏನೋ ದುಃಖ ಹೇಳ್ಕೊಂಡ್ ಬಂದ್ರು ಕೇಳಿ, ಫುಲ್ ಕೇಳಿ ಆದ್ಮೇಲೆ ಅವ್ರಿಗೆ ಸೊಲ್ಯೂಷನ್ ನಾವು ಹೇಗ್ ಕೊಡ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ಅದೇ ರೀತಿ ಸಪೋರ್ಟಿವ್ ಪೇರೆಂಟಿಂಗ್ ಆಗಿ, ಲೈಕ್ ಎಲ್ಲಿ ವಾಮ್ತ್ ಕೊಡ್ಬೇಕು, ಎಲ್ಲಿ ಅವ್ರಿಗೆ ಒಳ್ಳೆ ಫೀಲಿಂಗ್, ಸರಿ ನೀನ್ ನನ್ ಜೊತೆ ಏನಾದ್ರೂ ಶೇರ್ ಮಾಡ್ಕೊಬಹುದು, ನಿಂದು ಸೇಫ್ ಪ್ಲೇಸ್ ನಾನು ಅಂತ ಯಾವಾಗ ಮಕ್ಕಳಿಗೆ ಮನವರಿಕೆ ಮಾಡ್ಕೊಡ್ತಾರೋ ಆವಾಗ ಅವ್ರಿಗೆ ಈ ತರ ಪ್ರಾಬ್ಲಮ್ಸ್ ಫೇಸ್ ಆಗೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ಈ ಮಕ್ಕಳಲ್ಲಿ ಯಾಕೆ ಡೆವಲಪ್ ಆಗತ್ತೆ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ಹೇಗ್ ಬೆಳವಣಿಗೆ ಆಗತ್ತಂದ್ರೆ, ಈಗ ನಾನು ಹೇಳೋ ಪ್ರಕಾರ ಮನುಷ್ಯಂದು ಓವರ್ ಆಲ್ ಪರ್ಸನಾಲಿಟಿ ಒಂದು ಚೈಲ್ಡ್ಹುಡ್ ಬೇಸಿಸ್ ಮೇಲೆನೆ ಡೆವಲಪ್ ಆಗೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಯಾವಾಗ ನೀವು ರಿಜೆಕ್ಷನ್ ಫೇಸ್ ಮಾಡ್ತೀರಾ, ಯಾವಾಗ ನೀವು ಬಂದ್ಬಿಟ್ಟು ಕಮೆಂಟ್ಸ್, ಸಮ್ ಬ್ಯಾಡ್ ಕಮೆಂಟ್ಸ್ ಫೇಸ್ ಮಾಡ್ತೀರಾ, ಅದು ನಿಮ್ಮೊಳಗಡೆ ನಿಮ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹುಟ್ಟ ಹಾಕತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ರೂರಲ್ ಮಕ್ಕಳು, ನಾರ್ತ್ ಕರ್ನಾಟಕ ಮಕ್ಕಳು, ಅಲ್ಲೆಲ್ಲ ಏನಾಗತ್ತೆ, ಜಾಸ್ತಿ ಅವರಿಗೆ ಅವ್ರದ್ದು ರೀಜನಲ್ ಲ್ಯಾಂಗ್ವೇಜ್ ಎಲ್ಲ ಅವ್ರು ಓದ್ಬೇಕಾಗಿ ಬರುತ್ತೆ, ಕನ್ನಡ ಮೀಡಿಯಂ ಈ ತರ ಓದ್ಬೇಕಾಗಿ ಬರುತ್ತೆ. ಅವ್ರಿಗೆ ಅವಾಗ ಏನ್ ಅನ್ಕೊಂತಾರೆ, ಇಂಗ್ಲಿಷ್ ಅಂದ್ರೆ ಸ್ಟೇಟಸ್ ಅನ್ಕೊಂಡ್ಬಿಡ್ತಾರೆ. ಬಟ್ ಇಂಗ್ಲಿಷ್ ಇಸ್ ನಾಟ್ ಅ ಸ್ಟೇಟಸ್, ಇಂಗ್ಲಿಷ್ ಇಸ್ ಅ ಟೂಲ್ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೋಬೇಕು. ಅದೊಂದು ಲ್ಯಾಂಗ್ವೇಜ್, ನೀನ್ ಮಾತಾಡ್ಬೋದು, ಅದ್ರಲ್ಲಿ ತುಂಬಾ ರಿಸೋರ್ಸಸ್ ಇದೆ. ಸೊ ಅದನ್ನ ನೀನು ಸ್ಟೇಟಸ್ ಆಗಿ ಕನ್ವರ್ಟ್ ಮಾಡ್ಬೇಡ. ಈಗ ಒಬ್ರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡಿದ್ರು, ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ನಾನ್ ಎಡವ್ತೀನಿ, ನಾನ್ ಮಾತಾಡ್ತಿಲ್ಲ ಅಂದ್ರೆ, ಸೊ ದರ್ ಇಸ್ ನೋ ಸೊಲ್ಯೂಷನ್. ಸೊ ಅವ್ರಿಗೆ ಏನ್ ಮನವರಿಕೆ ಮಾಡ್ಕೊಡ್ಬೇಕು ನಾವು ಆಸ್ ಅ ಪೇರೆಂಟ್, ಸರಿ ಇಂಗ್ಲಿಷು ಬೇರೆ ಲ್ಯಾಂಗ್ವೇಜ್ ತರ ಒಂದು ಲ್ಯಾಂಗ್ವೇಜು, ಅದನ್ನ ನೀನ್ ಎಲ್ಲಾದ್ರೂ ಓದ್ಕೋಬಹುದು. ಸೊ ಈ ತರ ಎಲ್ಲ ಮಾಡಿದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೆ ಕಮ್ಮಿ ಮಾಡ್ಬೋದು. ಬಟ್ ಸಮ್ಹೌ ಇನ್ನೊಂದು ಟೈಪ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಅದಂದ್ರೆ ಮಕ್ಕಳನ್ನ ಯಾವಾಗ್ಲೂ ಬಂದ್ಬಿಟ್ಟು ನೀನು ಸ್ವಲ್ಪ ದಪ್ಪಕ್ಕಿದ್ಯಾ, ಹುಳ್ಳಕ್ಕಿದ್ಯಾ, ಕಲರ್ ಬೇಸಿಸ್ ಮೇಲೆ ಕಮೆಂಟ್ ಮಾಡೋದು, ಆಮೇಲೆ ಅವ್ರನ್ನ ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ವಿತ್ ದೇರ್ ಕಸಿನ್ಸ್. ಇಲ್ಲ ಮನೇಲಿ 2 ಮಕ್ಳಿದ್ರೆ ಇದಂತೂ ತುಂಬಾ ಜಾಸ್ತಿ ಆಗತ್ತೆ. ಅಕ್ಕ ಇಲ್ಲ ಅಣ್ಣ, ಇವ್ರು ಯಾರಾದ್ರೂ ಒಬ್ರು ಇದ್ರಲ್ಲಿ ತುಂಬಾ ಚೆನ್ನಾಗಿದ್ರೆ ಇನ್ನೊಂದ್ ಮಗು, ತಮ್ಮ ಇಲ್ಲ ತಂಗಿ, ಅವ್ರು ಕಾನ್ಸ್ಟೆಂಟ್ ಆಗಿ ಅವ್ರ ಕಂಪ್ಯಾರಿಸನ್ ಫೇಸ್ ಮಾಡ್ತಾನೆ ಇರ್ತಾರೆ. ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಇದು ಪೇರೆಂಟ್ಸ್ ಮಾಡೋ ಮೇನ್ ಮಿಸ್ಟೇಕ್. ಇದ್ ಏನ್ ಮಾಡುತ್ತೆ ಮಗುವಲ್ಲಿ, ಅವ್ರು ಅನ್ಕೊಂತಾರೆ ಬಿಡು ನಾನು ಹೀಗೆ ಅವ್ರಿಗೆ ಈ ತರ ಕಮೆಂಟ್ ಮಾಡಿದ್ರೆ ಅವ್ನ್ ತಪ್ಪನ್ನ ತಿದ್ಕೊಳ್ತಾನಲ್ಲ, ಅವ್ರಿಗೆ ಒಳಗಡೆ ಭಯ ಹುಟ್ಟಾಕತ್ತೆ. ಆ ಭಯನೇ ಮತ್ತೆ ಅವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. As you all know that India is a diverse country. Yes, ma'am. So here inferiority complex ಅದನ್ನ ಓವರ್ಕಮ್ ಮಾಡೋಕೆ ಏನ್ ಸೊಲ್ಯೂಷನ್ ಇದೆ? ಈಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅವ್ರದ್ದು ರೀಜನಲ್ ಲೆವೆಲ್ ಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗುತ್ತೆ ಮ್ಯಾಮ್. ಲೈಕ್ ಕೆಲವೊಂದು ಕಡೆ ಹುಡುಗಿರ್ಗೆ ನಿಮ್ಗೆ ಗೊತ್ತಿದೆ ಎಜುಕೇಶನ್ಸ್ ಅಲ್ಲಿ ಎಷ್ಟು ಅವರು ಸ್ಯಾಕ್ರಿಫೈಸ್ ಮಾಡ್ಬೇಕಲ್ಲಿ ಅಂತೇಳಿ, ಅವರಿಗೆ ಹುಡುಗರಿಗೆ ಸಿಗೋ ಅಷ್ಟು ಆಪರ್ಚುನಿಟೀಸ್ ಹುಡುಗಿರಿಗೆ ಸಿಗಲ್ಲ. ಇದು ಇವಾಗ ಇಲ್ಲ ಅನ್ಬೋದು, ಇಂಡಿಯಾ ಡೆವಲಪ್ ಕಂಟ್ರಿ, ಬಟ್ ಸ್ಟಿಲ್ ಇಟ್ ಈಸ್ ದೇರ್. ರೂರಲ್ ಭಾಗದಲ್ಲಿ ಇದು ಇದೇ ಇದೆ. ಅವಳು ಒಂದು ಹುಡುಗ ಬೆಳಿಗ್ಗೆ ಎದ್ದು ಸ್ಟ್ರೈಟ್ ಆಗಿ ಸ್ಕೂಲ್ಗೆ ಹೋಗ್ಬೇಕು ಅಂತಿದ್ರೆ ಹುಡುಗಿ ಮನೆ ಕೆಲಸ ಮಾಡಿ ಹೋಗ್ಬೇಕು. ಅದೇ ಒಂದು ಅವಳಿಗೆ ಹುಟ್ಟ ಹಾಕತ್ತೆ, ಓಕೆ ಇಷ್ಟೊಂದು ಅಬ್ಸ್ಟಿಕಲ್ಸ್ ಇದೆ ನನ್ಗೆ, ಇದೆಲ್ಲ ದಾಟ್ಕೊಂಡು ನಾನು ಹೋಗ್ಬೇಕು ಸ್ಕೂಲ್ಗೆ. ಇದೇ ಆದಾಗ್ಲೇ ಅವಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಎಷ್ಟೇ ಆಗ್ಲಿ, ಇವಾಗ್ಲೂ ಅಷ್ಟೇ ಎಷ್ಟೋ ಪೇರೆಂಟ್ಸ್ ಬಂದ್ಬಿಟ್ಟು ನಾಳೆ ನೀನ್ ಇನ್ನೊಬ್ರು ಮನೆಗ್ ಹೋಗ್ತೀಯಾ, ಇಲ್ಲ ನೀನು ಇನ್ನೊಂದ್ ಮದ್ವೆ ಆಗಿ ಹೋಗ್ತೀಯಾ, ಅಲ್ಲಿ ಹೇಗ್ ಬಿಹೇವ್ ಮಾಡ್ತೀಯಾ, ಈ ಮಾತನ್ನ ಇನ್ನೂ ತುಂಬಾ ಜನ ನಿಲ್ಸೇ ಇಲ್ಲ, ಹೇಳ್ತಾನೆ ಇರ್ತಾರೆ. ಇದು ಹೇಳ್ತಾ ಇರುವಾಗ ಅವಳಲ್ಲಿ ಅದು ದಿನಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಬೆಳೆಸುತ್ತೆ. ಈಗ ನೆಕ್ಸ್ಟ್ ನನ್ಗೊಂದು ಎಲ್ಲೋ ಕೇಳ್ಪಟ್ಟೆ, FOMO ಅಂತ. It's an I heard that it's an abbreviation of fear of missing out. So ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಎಷ್ಟು ಅದು ಡೇಂಜರಸ್? ಎಸ್ ಮ್ಯಾಮ್, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಇದು ಕಾಮನ್ ವರ್ಡ್. ಇವಾಗ ಯಾವ ಯಂಗ್ಸ್ಟರ್ ಹತ್ರನು ಕೇಳಿ ಅವ್ರು ಇದನ್ನೇ ಹೇಳ್ತಾರೆ, ಜೆನ್ಜಿ, ಎಸ್ಪೆಷಲಿ ಜೆನ್ಜಿ, ಫೋಮೋ ಆಗ್ತಿದೆ ನನ್ಗೆ ಅಂತ. ಸಿ ಏನಾಗತ್ತೆ ಅಂದ್ರೆ, ನಾನು ಸೆಡ್ ಅರ್ಲಿಯರ್, ಟೀನೇಜ್ ಬಂದಾಗ ಅವರಿಗೆ ಐಡೆಂಟಿಟಿ ಕ್ರೈಸಿಸ್ ಇರುತ್ತೆ. ಈಗ ಅಂದ್ಕೊಂಡಿರೋ ನಾವು ಟೀನೇಜರ್ಸ್ ಏನಂದ್ರೆ ಅವ್ರದೊಂದು ಬೇರೆ ಸೊಸೈಟಿನೇ ಇದೆ, ಅವ್ರದ್ದೇ ಆದೊಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಅದ್ ಯಾವ ಸೊಸೈಟಿ? ಸೋಷಿಯಲ್ ಮೀಡಿಯಾ ಸೊಸೈಟಿ. ಸೊ ಅವ್ರ ಏನ್ ಮಾಡ್ಕೊಂತಾರೆ, ಅವ್ರದ್ದೇ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡ್ತಾರೆ. ಈಗ ಅವ್ರದ್ರಲ್ಲಿ ರೆಪ್ಯುಟೇಷನ್ ಹೆಂಗ್ ಬರುತ್ತೆ ಅಂದ್ರೆ, ನಿನ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಕಣೋ, ಹಂಗ್ ನಾನ್ ನಿನ್ಗೆ ರೆಪ್ಯುಟೇಷನ್ ಕೊಡ್ತೀನಿ, ಹಂಗ್ ನಿನ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ.
ಸೊ ಅವ್ರದ್ದು ವಾಟ್ಸಪ್ ಕಮ್ಯುನಿಟೀಸ್ ಇರುತ್ತೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಅಕೌಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರು ಅಲ್ಲಿ ಪದೇ ಪದೇ ಅವರಿಗೆ ನೋಟಿಫಿಕೇಶನ್ ಬಂದಾಗ, ಇಲ್ಲ ನಾನು ಇದನ್ನ ಓಪನ್ ಮಾಡಿ ನೋಡ್ಲೇಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನ್ಯೂ ಆಗ್ತಿದೆ ವರ್ಲ್ಡ್ ಅಲ್ಲಿ, ಯಾಕಂದ್ರೆ ಇವಾಗ ಗೊತ್ತಿದೆ ಆಫ್ಟರ್ ಕರೋನಾ ಹೆಂಗ್ ಫಾಸ್ಟ್ ಆಗಿ ವರ್ಲ್ಡ್ ಗ್ರೋ ಆಗ್ತಿದೆ ಅಂತ ಹೇಳಿ. ಸೊ ಎವ್ರಿ ಇಯರ್ ಅಲ್ಲ ಹೇಳ್ಬೇಕಂದ್ರೆ 6 month ಗೆ ಟ್ರೆಂಡ್ ಚೇಂಜ್ ಆಗಿ ಹೋಗ್ತಿದೆ. ಸೊ ನಾನು ಟ್ರೆಂಡ್ ಗೆ ಅಪ್ಡೇಟ್ ಆಗಿದ್ದೀನಾ ಇಲ್ವಾ, ಇಲ್ಲ ಟ್ರೆಂಡ್ ಬಂದ್ಬಿಟ್ಟು ಹಾಗೆ ಹೋಗ್ತಾ ಇದೆ, ನಾನ್ ಮಿಸ್ ಆಗ್ತಿದ್ದೀನಿ, ನಾನ್ ಪಾರ್ಟಿಸಿಪೇಟೇ ಮಾಡ್ತಿಲ್ಲ, ನಾನು ಓದು ಅಂತಾನೆ ಇದ್ ಬಿಡ್ತೀನೋ, ಸೋಷಿಯಲ್ ಆಗಿ ನನ್ಗೆ ಏನು ರೆಸ್ಪೆಕ್ಟ್ ಸಿಗಲ್ವೋ. ಈಗ ನಾನು ಗಮನಿಸಿರೋ ಪ್ರಕಾರ ಮಕ್ಕಳಲ್ಲಿ ಏನಾಗಿದೆ ಅಂದ್ರೆ ಸೂಡೋ, ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಅದನ್ನ ಸೂಡೋ ಸ್ಟೇಟಸ್ ಅಂತೀನಿ. ಅವರು ಏನು ಇಲ್ಲ ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸರ್ಟೆನ್ ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ನಂದು ಬಯೋನೇ ಈ ತರ ಇರ್ಬೇಕು. ಲೈಕ್ ನೀವು ನೋಡಿ ಬೇಕಾದ್ರೆ ಜೆನ್ಸಿ ಮಕ್ಕಳ ಬಯೋನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಯೋ ಈ ತರ ಮಾಡಿಡ್ಬೇಕು ಅಂತ ಹೇಳಿ. ಸೊ ಇದೆಲ್ಲ ಹೇಗಾಗತ್ತೆ ಅಂದ್ರೆ ಅವ್ರನ್ನ ಸ್ಟಡೀಸ್ ಇಂದ ಡಿವಿಯೇಷನ್ ಮಾಡತ್ತೆ. ಅವ್ರು ರಿಯಲ್ ವರ್ಲ್ಡ್ ಬರೋದೇ ಇಲ್ಲ. ನಮ್ ಸೈಕಾಲಜಿಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಾರೆ. ಅದ್ರಲ್ಲಿ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ದುಃಖ ಆದ್ರೆ ಅದರಿಂದ ಓವರ್ಕಮ್ ಮಾಡಕ್ಕೆ ನಾವ್ ಇದನ್ನ ಯೂಸ್ ಮಾಡ್ತೀವಿ ಅಂತ. ಈಗಿನ ಮಕ್ಕಳು ಜಾಸ್ತಿ ಫ್ಯಾಂಟಸಿ ಯೂಸ್ ಮಾಡ್ತಾರೆ. ಆಲ್ವೇಸ್ ಫ್ಯಾಂಟಸಿ. ಲೈಕ್ ಏನಾದ್ರೂ ಒಂದು ಸೀರೀಸ್ ನೋಡಿದ್ರ ಆ ಸೀರೀಸ್ ಪ್ರಕಾರನೇ ನಾನ್ ಇರ್ಬೇಕು, ನನ್ ಲೈಫ್ ಸ್ಟೈಲು ಇದೇ ತರ ಇರ್ಬೇಕು, ನನ್ ಡ್ರೆಸ್ಸಿಂಗ್ ಸೆನ್ಸು ಇದೇ ತರ ಇರ್ಬೇಕು, ವೆಸ್ಟರ್ನ್ಸ್ ಹೆಂಗ್ ಮಾಡ್ತಾರೆ ಅದೇ ತರ ನಮ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು, ಯಾವ ತರ ಯೂಟ್ಯೂಬ್ ಸ್ಟ್ಯಾಂಡರ್ಡ್ಸ್ ಇದೆ ಅದೇ ಪ್ರಕಾರ ನಾನು ಜೀವನ ಮಾಡ್ಬೇಕು, ಅದೇ ಲ್ಯಾಂಗ್ವೇಜು ನಾವು ಮಾತಾಡ್ಬೇಕು. ಯಾಕಂದ್ರೆ ನೀವು ಲ್ಯಾಂಗ್ವೇಜ್ ಗಮನಿಸಿ, ನಮ್ಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಲ್ಯಾಂಗ್ವೇಜ್ ಮಾತಾಡೋದ್ರಲ್ಲಿ. ಇದಕ್ಕೆ ನಾವು ಇದ್ ಮಾಡ್ತಾ ಅವ್ರಿಗೆ ಇದು ಫೋಮೋ ಮಾಡ್ಸತ್ತೆ. ಸೊ ಅವ್ರ ಏನಾಗ್ತಾರೆ, ಮೇನ್ ಗೋಲ್ ಅನ್ನೋದೇ ಅವ್ರಿಗೆ ಅಲ್ಲಿಂದ ಡಿವಿಯೇಟ್ ಆಗ್ಬಿಡ್ತಾರೆ. ಸೊ ಇದನ್ನ ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕಂದ್ರೆ, ಪೇರೆಂಟಿಂಗ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಯು ಶುಡ್ ಇನ್ವಾಲ್ವ್ ಯುವರ್ ಚಿಲ್ಡ್ರನ್. ಅವ್ರ ಅಡಲ್ಟ್ ಹೋಗ್ತಾ ಇದ್ದಂಗೆ ನೀವು ಇನ್ವಾಲ್ವ್ ಆಗ್ಬೇಕು. ಇನ್ವಾಲ್ವ್ ಆಗೋದಂದ್ರೆ ಸಡನ್ ಆಗಿ ಎಚ್ಚೆತ್ಕೊಂಡು ಅಯ್ಯೋ ಏನಾಯ್ತು ಆ ತರ ಅಲ್ಲ. ನೀವು ಮಕ್ಕಳನ್ನ ಗಮನಿಸ್ತಾ ಎಲ್ಲಿ ಚೇಂಜ್ ಆಗ್ತಿದೆ, ಎಲ್ಲಿ ಬಿಹೇವಿಯರ್ ಚೇಂಜ್ ಆಗ್ತಿದೆ, ಎಲ್ಲಿ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಎಷ್ಟೊತ್ತು ಅವ್ನು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ, ಯಾವ ಕಂಟೆಂಟ್ ನೋಡ್ತಾ ಇದ್ದಾನೆ, ಏನ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಆಮೇಲೆ ಅವ್ರಿಗೆ ಕೂತ್ಕೊಂಡು ಬುದ್ಧಿವಾದ ಹೇಳೋ ತರ ಹೇಳಿದ್ರೆ ಮಕ್ಳು ಕೇಳಲ್ಲ. ನಿಧಾನಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ಕೊಂಡು, ನೀನ್ ಈ ತರ ಮಾಡ್ತಿದ್ಯಾ, ಆ ವರ್ಲ್ಡ್ ನಮ್ ವರ್ಲ್ಡ್ಗೆ ಎಕ್ಸಿಸ್ಟ್ ಇದೆಯಾ, ನೀನೊಂದು ಯೂಟ್ಯೂಬ್ ಅಲ್ಲಿ ನೋಡಿ, ಮೇ ಬಿ ಫಾರಿನರ್ಸ್ ಅಲ್ಲಿ ತೋರ್ಸೋದೆಲ್ಲ, ಈಗ ಯೂಟ್ಯೂಬ್ ಆಗ್ಲಿ ರೀಲ್ಸ್ ಆಗ್ಲಿ ಯಾರು ರಿಯಲ್ ಸಿಚುವೇಶನ್ ತೋರ್ಸಲ್ಲ. ಎಲ್ಲ ಮೇಡ್ ಅಪ್ ಸಿಚುವೇಶನ್ಸ್, ಔಟ್ ಆಫ್ ಸ್ಟ್ಯಾಂಡರ್ಡ್ಸ್, ಔಟ್ ಆಫ್ ರೇಂಜ್ ಇರೋದು, ಲೈಕ್ ಫುಲ್ ರೊಮ್ಯಾಂಟಸೈಸ್ ಮಾಡಿ ಆತರ ರಿಯಲ್ ಲೈಫ್ ಅಲ್ಲಿ ಇದೆಯಾ, ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇದು ಆಗ್ತಾ ಇದೆಯಾ? ಇಲ್ಲ. ನಾವು ಸುತ್ತಮುತ್ತ ಇರುವ ನಮ್ ನೇಬರ್ಹುಡ್ ಹೆಂಗಿದೆ, ನೇಬರ್ಹುಡ್ ಅಲ್ಲಿ ಏನಾಗ್ತಿದೆ, ನೀನು ಆ ಲೈಫ್ ಅಲ್ಲಿ ಫ್ಯಾಂಟಸಿ ಲೈಫ್ ಅಲ್ಲೇ ಇದೆಯಾ, ಬಂದು ನಮ್ದು ನೇಬರ್ಹುಡ್ ಲೈಫ್ ಹೇಗಿದೆ ಅಂತ ನೋಡು. ಈ ತರ ಎಲ್ಲ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಏನ್ ನಾನು ಹೆಂಗ್ ಓವರ್ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ಅದ್ರಿಂದ ನಂದು ಇಂಪಲ್ಸಿಟಿ ಅನ್ನೋದು ಹೇಗ್ ಜಾಸ್ತಿ ಆಗ್ತಿದೆ, ಇದೆಲ್ಲ ಅವರಾಗಿ ಅರ್ಥ ಮಾಡ್ಕೊಂಡಾಗ ರಿಯಲ್ ಗೋಲ್ ಏನು ಲೈಫ್ ಇದ್ದು, ನಾನು ಯಾಕೆ ತಕ್ಕಾಗಿ ಓದ್ತಾ ಇದ್ದೀನಿ, ನನ್ಗೆ ಏನ್ ಮಾಡ್ಬೇಕಿದೆ ಲೈಫ್ ಅಲ್ಲಿ, ಆತರ ಅವ್ರಿಗೆ ರಿಯಲೈಸೇಷನ್ ಆದ್ರೆ ದೇ ವಿಲ್ ಕಮ್ ಔಟ್ ಆಫ್ ಫೋಮೋ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್, ಈಗಿನ ಕಾಲದಲ್ಲಿ ನಾನು ಕೇಳ್ತಾ ಇದ್ದೀನಿ, ಸೂಸೈಡ್ ಇಟ್ಸ್ ಅ ಥಾಟ್ ಇನ್ ಬಿಟ್ವೀನ್ ದ ಏಜ್ ಆಫ್ 15 to 16 or 18 years. ಇದು ಯಾಕೆ ಹೆಚ್ಚಾಗ್ತಾ ಇದೆ? ಮ್ಯಾಮ್ ಏನಾಗಿದೆ ಅಂದ್ರೆ ಇವಾಗ ಸೂಸೈಡ್ ರೇಟ್ಸ್ ಈಗ ಮಕ್ಕಳಿಗೆ ನಾನ್ ನೋಡಿರೋ ಪ್ರಕಾರ ತುಂಬಾ ಕಂಟೆಂಟ್ ಅವೈಲೇಬಲ್ ಇದೆ. ನಿಮ್ಮ ಪೇರೆಂಟ್ ಅನ್ಕೊಂತಾರೆ ಮಕ್ಕಳು ಅಂದ್ರೆ ಜಾಸ್ತಿ ಥಿಂಕ್ ಮಾಡಲ್ಲ, ಅವ್ರಿಗೊಂದ್ ಲೆವೆಲ್ ಅಲ್ಲಿ ಅಷ್ಟೇ ಥಿಂಕ್ ಮಾಡ್ತಾರೆ, ಅವ್ರಿಗೆ ಕೆಲವೊಂದು ಸಬ್ಜೆಕ್ಟ್ಸ್ ಗೊತ್ತಿಲ್ಲ. ಇಲ್ಲ, ದೇ ವಿಲ್ ಗೋ ಟು ಯೂಟ್ಯೂಬ್, ದೇ ವಿಲ್ ಸರ್ಚ್ ರೀಲ್ಸ್ ಮುಖಾಂತರನೋ ಇಲ್ಲ ಯೂಟ್ಯೂಬ್ ಮುಖಾಂತರನೋ ತುಂಬಾ ಮೆಚುರಿಟಿ ಕಂಟೆಂಟ್ಸ್ ಆಗ್ಲಿ ಏನಾಗ್ಲಿ, ದೇ ವಿಲ್ ಆಲ್ರೆಡಿ ಇಂಟು ಇಟ್ ಹೋಗ್ಬಿಟ್ಟಿದ್ದಾರೆ, ನೋಡಿದ್ದಾರೆ. ವಯಸ್ಸಿಗಿಂತ ಮುಂಚೆ ನೋಡ್ಬೇಕಾಗಿರೋ ಕಂಟೆಂಟ್ಸ್ ಕೂಡ ಕೆಲವೊಂದ್ಸಲ ನೋಡ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಏನಾಗತ್ತೆ, ಇದನ್ನ ನೋಡ್ತಾ ಅವ್ರಿಗೆ ಏನಾಗ್ಬಿಡುತ್ತೆ, ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸರಿ, ಅವ್ರಿಗೆ ಬೇರೆ ಏನೋ ಇದೆ, ಇನ್ನೂ ಚೆನ್ನಾಗಿದೆ, ಅಲ್ಲಿ ಅವರು ಟೈಮ್ ಪಾಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಸ್ಟಡೀಸ್ ಮೇಲೆ ಯಾವಾಗ ಕಾನ್ಸಂಟ್ರೇಷನ್ ಮಾಡ್ಬೇಕಿದೆಯೋ ಆ ಟೈಮಲ್ಲಿ ಅವ್ರ ಕಾನ್ಸಂಟ್ರೇಷನ್ ಹೋಗಿರುತ್ತೆ. ಸೊ ಹೋಗ್ತಾ ಏನಾಗತ್ತೆ, ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಅವ್ರಿಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಹಾಗಾಗಿ ಅವ್ರಿಗೆ ಆಮೇಲೆ ಏನಾಗುತ್ತೆ, ಒಂದ್ಸಲ ಎಂಡ್ ರಿಸಲ್ಟ್ ಬಂದಾಗ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಎಡವ್ಬಿಟ್ಟೆ. ಬಟ್ ಅವ್ರಿಗೆ ಏನಾಗುತ್ತೆ, ಪೇರೆಂಟ್ ಜೊತೆ ಆ ಕಾರ್ಡಿಯಲ್ ರಿಲೇಶನ್ಶಿಪ್ ಇರಲ್ಲ. ಪೇರೆಂಟ್ ಜೊತೆ ಯಾವಾಗ್ಲೂ ಓಕೆ, ಅದೇ ನಾನು ಹೇಳ್ದಲ್ವಾ ಅಥಾರಿಟೇಟಿವ್ ಪೇರೆಂಟ್ಸ್ ಅಂತ ಹೇಳಿ, ಆ ತರ ರೂಲ್ಸ್ ಮಾಡಿರ್ತಾರೆ ಸ್ಟ್ರಿಕ್ಟ್ ಆಗಿ. ಬಟ್ ನೀವು ಯಾವ್ದೇ ಅನ್ಕೊಳ್ಳಿ, ನೀವು ಮಕ್ಕಳ ಮೇಲೆ ರೂಲ್ಸ್ ಮಾಡಿ ತುಂಬಾ ಸ್ಟ್ರಿಕ್ಟ್ ಮಾಡಿ, ನಾನು ಒಂದ್ ಮಾತು ಹೇಳ್ತೀನಿ, ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ನೀವೆಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಎಲ್ಲಿಂದಾದ್ರೂ ಹೋಗಿ ಆ ಕಂಟೆಂಟ್ ನ ಅವ್ರು ಎತ್ತಿ ನೋಡ್ತಾರೆ. ನಾನೇನ್ ಹೇಳುದು, ಸ್ಟ್ರಿಕ್ಟ್
ಇರ್ಬೇಕು, ಬಟ್ ಒಂದ್ ಲೆವೆಲ್ ಅಲ್ಲಿ ಇರ್ಬೇಕು. ಜಾಸ್ತಿ ಮಾಡಿದ್ರೆ ಅದಕ್ಕೆ ಎಕ್ಸ್ಪೋಸ್ ಆಗೇ ಆಗ್ತಾರೆ ಮಕ್ಕಳು. ಹಾಗಾಗಿ ಅಲ್ಲಿ ಅವ್ರಿಗೆ ಪೇರೆಂಟ್ ಹತ್ರ ವಾರ್ಮ್ತ್ ರಿಲೇಶನ್ಶಿಪ್ ಇರಲ್ಲ, ಅವ್ರ ಹತ್ರ ಶೇರ್ ಮಾಡ್ಕೊಳಕ್ ಆಗಲ್ಲ. ಫ್ರೆಂಡ್ಸ್ ಹೇಗಾಗಿದಾರೆ ಅಂದ್ರೆ ಈಗ ಜನರೇಷನ್ ಬುಲ್ಲಿಂಗ್, ಮ್ಯಾಕ್ಸಿಮಮ್ ಬುಲ್ಲಿಂಗ್ಸ್ ಇದೆ. ಯಾಕಂದ್ರೆ ಆ ಮಕ್ಕಳಿಗೂ ಗೊತ್ತಿಲ್ಲ ನಾವ್ ಹೆಂಗ್ ಮಾತಾಡ್ಬೇಕು, ನನ್ ಫ್ರೆಂಡ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು. ನೋ ಒನ್ ಟಾಟ್ ದೆಮ್. ಸ್ಕೂಲಲ್ಲೂ ಇದು ಟೀಚ್ ಮಾಡ್ತಾ ಇಲ್ಲ, ಇನ್ ಪೇರೆಂಟು ಹೇಳ್ತಾ ಇಲ್ಲ ನಿನ್ ಫ್ರೆಂಡ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು, ಯಾವ್ದು ಗುಡ್ ಯಾವ್ದು ಬ್ಯಾಡ್. ಬರೀ ಅವರಿಗೆ ಮ್ಯಾಥಮ್ಯಾಟಿಕ್ಸ್, ಸೋಷಿಯಲ್, ಸೈನ್ಸ್ ಈ ಸಬ್ಜೆಕ್ಟೇ ಹೋಗ್ತಿದೆ. ಮೋರಲ್ ವ್ಯಾಲ್ಯೂಸ್ ಬರ್ತಾ ಇಲ್ಲ ಮಕ್ಕಳಿಗೆ. ಸೊ ಅಲ್ಲೇನಾಗತ್ತೆ, ಬುಲ್ಲಿಂಗ್ ಆಗತ್ತೆ, ಇಲ್ಲ ಸ್ಟ್ಯಾಂಡರ್ಡ್ ಆಗತ್ತೆ. ಅವ್ರಿಗೆ ನಾವು ಅನ್ಕೊಂಡಿರ್ತೀವಿ ನಾವು ಸ್ಕೂಲ್ ಲೈಫ್ ಬಂದ್ಬಿಟ್ಟು ತುಂಬಾ ಈಸಿ ಅಂತೇಳಿ. ಅಷ್ಟು ಈಸಿ ಇಲ್ಲ ಟೀನೇಜರ್ಸ್ ಮಕ್ಕಳದು. ಒಂದ್ಸಲ ಹೋಗಿ ಅವ್ರ ಲೈಫ್ ಅಲ್ಲಿ ಇದ್ದಾಗ ಗೊತ್ತಾಗತ್ತೆ ನಮ್ಗೆ. ಅವ್ರು ಕಾನ್ಸ್ಟೆಂಟ್ ಆಗಿ ಕ್ರಿಟಿಸಿಸಮ್ ಫೇಸ್ ಮಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ಸ್ ಜೊತೆ ಕ್ರಿಟಿಸಿಸಮ್, ಅವ್ರ ಫ್ರೆಂಡ್ಸ್ ಗ್ರೂಪ್ ಇಂದ ಅವ್ರಿಗೆ ಏನಾಗುತ್ತೆ, ಸಡನ್ಲಿ ಕೆಲವೊಂದ್ಸಲ ಹೊರಗ್ ಬಂದ್ಬಿಡ್ತಾರೆ, ಇಲ್ಲ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಇಗ್ನೋರ್ ಮಾಡ್ತಾರೆ. ಇದೆಲ್ಲ ಬಂದು ಟೀನೇಜ್ ಮಕ್ಕಳ ಪ್ರಾಬ್ಲಮ್. ಇದ್ ಯಾರ ಹತ್ರ ಹೇಳ್ಕೊಳ್ಳೋದು? ಪೇರೆಂಟ್ಸು ಫ್ರೆಂಡ್ಸ್ ಅಲ್ಲ ನಮ್ಗೆ. ಫ್ರೆಂಡ್ಸು ನನ್ನಿಂದ ದೂರ ಆದ್ರು ಅವಾಗ ಅವರಿಗೆ ಲೋನ್ಲಿನೆಸ್ ಬರುತ್ತೆ. ಲೋನ್ಲಿನೆಸ್ ಬಂದಾಗ ದೇ ವಿಲ್ ಗೋ ಇನ್ ಟು ಅ ಡಿಪ್ರೆಷನ್ ಸ್ಟೇಜ್. ಡಿಪ್ರೆಷನ್ ನಾವು ಹಂಗೆ ಅನ್ಟ್ರೀಟೇಬಲ್ ಮಾಡದೆ, ಟ್ರೀಟ್ ಮಾಡದೆ, ಕೌನ್ಸಿಲರ್ದು ಹೆಲ್ಪ್ ತಗೊಳ್ದೆ ನಾವು ಹಾಗೆ ಬಿಟ್ರೆ ಅದೇನಾಗತ್ತೆ ಅಂದ್ರೆ ಈ ತರ ಸುಸೈಡಲ್ ಟೆಂಡೆನ್ಸಿಗೆ ಕನ್ವರ್ಟ್ ಆಗತ್ತೆ ಮಕ್ಕಳಿಗೆ. ಥ್ಯಾಂಕ್ ಯು ಮ್ಯಾಮ್.